ಮೇಡಮ್ ಅವ್ರೆ, ಈ ಮೊದಲ ಸಾಂಗ್ ರಿಲೀಸ್ ಆದ ತಕ್ಷಣ ಒಂದು ಒಳ್ಳೆ ಹೆಸರನ್ನು ತಂದು ಕೊಟ್ಟರು, ಎಲ್ಲ ಕಡೆ ಟ್ರೆಂಡ್ ಆಗ್ತಾ ಇರುವಂಥ ಮೊದಲ ಸಾಂಗು. ಸೊ ಈಗ ನಿಮ್ಮನ್ನ ರೇಷ್ಮಾ ಅಂತ ಕರೀತಾರ ಅಥವಾ ಎಲ್ಲೋ ಹೋದಲ್ಲಿ ಮುದ್ದು ಮುದ್ದು ಅಂತ ಕರೀತಾರ? ರೇಷ್ಮಾ ಅಂದ್ರೆ ರೇಷ್ಮಾ ಅಂತಾನೆ ಕರೀತಾರೆ. ಒಂದ್ ಸ್ವಲ್ಪ ಕಡೆ ಮುದ್ದು ಅಂತ ಕರೆದಿರೋದಿದೆ. ಅಂದ್ರೆ ಸಿದ್ದು ಮುದ್ದು ಹೇಗೆ ಕನೆಕ್ಟ್ ಆಯ್ತು ಅಂತ? ಆಕ್ಚುಲಿ ಒನ್ ಆಫ್ ದ ಫಂಕ್ಷನ್ಸ್ ಅಲ್ಲಿ ಲವ್ ಯು ಮುದ್ದು ಬದಲು ಲವ್ ಯು ಸಿದ್ದು ಅಂದ್ಬಿಟ್ಟಿದ್ರು ಸಿನಿಮಾ ಹೆಸರನ್ನ. ಸಿನಿಮಾ ಹೆಸರು ಹೇಳೋ ಬದಲು ಲವ್ ಯು ಸಿದ್ದು ಅಂದ್ರು. ಈಗ ಆಯ್ತು, ಈಗ ಸಿನಿಮಾದಲ್ಲಿ ಮುದ್ದು ಅವಾಗ ಲೇಡೀಸ್ ಕರೀತಾರೆ, ಬಟ್ ಹುಡುಗರಿಗೆ ಬೇರೆ ನೇಮ ಏನಾದ್ರು ಇದೆಯಾ? ಸಿದ್ದು ಅಷ್ಟೇ ಅಥವಾ ಬೇರೆ? ನಂದು ಇದರಲ್ಲಿ ಕರ್ಣ ಅಂತ ಹೆಸರು. ಕರ್ಣ ಈ ಸಿನಿಮಾದಲ್ಲಿ ಕರ್ಣ ಅನ್ನೋ ಪಾತ್ರ ಮಾಡಿದ್ದೇನೆ. ಸಿದ್ದು ಅನ್ನೋದು ಆಕ್ಚುಲಿ ನನ್ನ ಹೆಸರು ಸಿದ್ಧಲಿಂಗೇಶ್ ನೀಲಪ್ಪ ಮೂಲಿಮನಿ. ಪ್ರೀತಿನ ಸ್ನೇಹಿತರೆಲ್ಲ ಸಿದ್ದು ಅಂತಿದ್ರು, ಹಾಗೆ ಇಂಡಸ್ಟ್ರಿಗೆ ಅದೇ ಕ್ಯಾರಿ ಔಟ್ ಆಯ್ತು. ಲಕಿಲಿನೋ ಏನೋ ಗೊತ್ತಿಲ್ಲ, ಕೋಇನ್ಸೈಡ್ ಆಗಿದ್ದು ಏನಂದ್ರೆ ಒಂದು ನನ್ನ ಹೆಸರು ಸಿದ್ದು ಅಂತ, ಸೊ ಅದು ಸಿನಿಮಾ ಹೆಸರು ಲವ್ ಯು ಮುದ್ದು. ಸೊ ಇಟ್ ಸೌಂಡ್ಸ್ ಗುಡ್. ಒಂದ್ ಕಡೆ ಫನಿನೂ ಕನ್ನಡ ಬದಲು ಸಿದ್ದುನೇ ಇಡಬಹುದಾಗಿತ್ತಲ್ಲ, ಸಿದ್ದು ಮುದ್ದು ಚೆನ್ನಾಗಿತ್ತು. ಮೇ ಬಿ ಐ ಡೋಂಟ್ ನೋ, ಮೇ ಬಿ ಕಮಿಂಗ್ ಡೇಸ್ ಅಲ್ಲಿ ಯಾವ್ದಾರ ಅಂತ ಸಿನಿಮಾ ಬಂದ್ರೆ. ಆಮೇಲೆ ಈ ಕತೆಗೆ ಲವ್ ಯು ಮುದ್ದು ಅಂತ ಇಡೋದಕ್ಕೂ ಒಂದು ಕಾರಣ ಇದೆ. ಅಂದ್ರೆ ಇಟ್ಸ್ ಜಸ್ಟ್ ನಾಟ್ ಇವಾಗ ಒಬ್ರಿಗೆ ಯಾರಾದ್ರೂ ನಾವು ಐ ಲವ್ ಯು ಅಂತ ಹೇಳ್ತೀವಿ ಅಂದ್ರೆ ಸುಮ್ಮನೆ ಹೇಳ್ಬೋದು, ಇವಾಗ ಆಕ್ಟ್ ಮಾಡ್ಬೇಕಾದ್ರೆ ಹೇಳ್ತೀವಿ ಸುಮ್ಮನೆ ಹೇಳ್ಬೋದು, ಮನ್ಸಾರೆ ಹೇಳ್ತೀವಿ ಗೊತ್ತಾ ಲವ್ ಯು ಮುದ್ದು ಅಂತ. ಇದ್ರಲ್ಲಿ ಆಕ್ಚುಲಿ ವಿಜಯ್ ಪ್ರಕಾಶ್ ಸರ್ ಅದನ್ನ ಒಂದು ಫೀಲಲ್ಲಿ ಹಾಡಿದ್ದಾರೆ, ಮೈಯೆಲ್ಲ ಜುಮ್ಮನ್ನತ್ತೆ. ಅಂದ್ರೆ ನಾವು ಕೆಲಸದ ಏನಾಗುತ್ತೆ ಅಂದ್ರೆ ನಾವು ಹೇಳುವಂತ ಪದಗಳು ನಮ್ಮ ಭಾವನೆ ಜೊತೆ ಅದು ಬೆರೆತಾಗ ಅದು ಕೇಳೋ ರೀತಿನೇ ಬೇರೆ ತರ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಲವ್ ಯು ಮುದ್ದು ಅಂತ ವಿಜಯ್ ಪ್ರಕಾಶ್ ಸರ್ ವಾಯ್ಸ್ ಕೇಳ್ಬೇಕಾದ್ರೆ ಮೈಯೆಲ್ಲ ಒಂಥರ ಜುಮ್ಮನ್ ಅಂತ. ಯಾಕಂದ್ರೆ ಈ ಸಿನಿಮಾ ಒಳಗಿರುವಂತ ಪ್ರೀತಿನೂ ಅಷ್ಟೇ ಅಗಾಢವಾಗಿದೆ, ಅಷ್ಟೇ ಡೆಪ್ತ್ ಇದೆ. ಎಲ್ಲಾ ಪ್ರೇಮಿಗಳು ಮುದ್ದು ಅಂತಾನೆ ಕರೆಯೋದು ತನ್ನ ಮೆಜಾರಿಟಿ ಅದನ್ನೇ. ಯಾಕೆ ಮುದ್ದು? ಅದರ ಅರ್ಥ ಏನು? ಏನೇನು ಅರ್ಥ ಕೊಡುತ್ತದು? ಹುಡುಗರು ಹೇಳ್ಬೇಕು, ಹುಡುಗರಲ್ವಾ ಹುಡುಗಿರಿಗೆ ಕರೆಯೋದು ಮುದ್ದು. ಅಲ್ಲ, ನಿಮ್ಮನ್ನು ಕರೀತಾರಲ್ಲ ಅದಕ್ಕೆ. ನಿಮಗ್ ಕರೆದಿರೋ ಏನ್ ಕರೆದಿರ್ಬೋದು ಅಂತ ಗೊತ್ತಿಲ್ಲ. ಆ ವರ್ಡ್ ಅಲ್ಲಿ ಏನೋ ಒಂಥರ ಕ್ಯೂಟ್ ಅಯ್ಯೋ ಮನ ತರ ಇರುತ್ತಲ್ಲ, ಅದಕ್ಕೆ ಹೇಳ್ಬೇಕು ಮುದ್ದು ಅಂತ. ಮೇ ಬಿ ಐ ಥಿಂಕ್ ತುಂಬಾ ಮುದ್ದಾಗಿರುವಂತ ಒಂದು ಪದ ಅಂದ್ರೆ ಮುದ್ದು ಅಂತ ನನ್ಗೆ ಅನ್ಸುತ್ತೆ. ಅದ್ರಲ್ಲಿ ಮುದ್ದು ಅನ್ನೋ ಹೆಸರಲ್ಲೇನೆ ಇವಾಗ ನಾವ್ ಎಷ್ಟು ಮುದ್ದಾಗಿದೆ ಪಾಪು, ಮುದ್ದಾಗಿದೆ ಅಲ್ವಾ ಅಂತ ಹೇಳೋ ಒಂದು ಇದೆಯಲ್ಲ. ಐ ಥಿಂಕ್ ಅದ್ರೊಳಗೆ ಏನೋ ಒಂದು ಕ್ಯೂಟ್ನೆಸ್ ಅಡಗಿದೆ. ಸೊ ಕೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇಟ್ಸ್ ವೆರಿ ಸೂದಿಂಗ್. ಇಟ್ಸ್ ಜಸ್ಟ್ ನಾಟ್ ಲೈಕ್ ಇವಾಗ ಮೇಡಮ್ ಅವರು ಸಿಕ್ಕಾಪಟ್ಟೆ ಮುದ್ದಾಗಿದ್ದಾರೆ. ಅವ್ರು ತುಂಬಾ ಜನ ಹೇಳ್ತಾ ಇರ್ತಾರೆ ಸ್ಟೇಜ್ ಅಲ್ಲಿ. ಇವಾಗ ನಾನೇ ಮಾತಾಡ್ತಿರ್ತೀರ, ಅವಾಗ ಹೇಳ್ತಾರೆ ಅಣ್ಣ ಮೈಕ್ ರೇಷ್ಮಾ ಕೊಡಿ ಅಥವಾ ಮುದ್ದು ಕೊಡಿ ಅಂತ ಹೇಳ್ತಾರೆ.